ಕರ್ನಲ್ ಪಿ ವಿ ಹರಿ ಸರ್, ಇನ್ನೇನಾದರೂ ಅಭಿಪ್ರಾಯಗಳಿದೆಯಾ? ದಯಾನಂದ್ ಸರ್ ಕೂಡ ಮಾತನಾಡೋದನ್ನು ಕೇಳಿಸ್ಕೊಂಡ್ರಿ. ಏನು ಹ್ಯಾಪನ್ ಆಗಿ ಅಂದರೆ ಏನು ಅವಘಡಕ್ಕೆ ಮೊದಲು ಆಗಿದೆ ಆಮೇಲೆ ಆಗಿರಬಹುದು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಕರೆಕ್ಟಾಗಿ ಅವರು ಸರ್ ಹೇಳಿದ್ದಾರೆ. ಅದು ಕರೆಕ್ಟ್. ಅದು ಬೇಡೆ ಕಾಲ್ ಅದು ಇದೆಲ್ಲ ATC ಕ್ಲಿಯರೆನ್ಸ್ ಕೊಟ್ಟಿದೆ. ATC ಕ್ಲಿಯರೆನ್ಸ್ ಕೊಟ್ಟಿದ ಮೇಲೆ ಅವರು ಈ ಡಿಂಟ್ ರಿಪೀಟ್ ಇಟ್ ಬ್ಯಾಕ್. ಅದು ಅವ್ರು ಹೇಳಿದ್ದನ್ನು ವಾಪಸ್ ಕನ್ಫರ್ಮ್ ಮಾಡಿಲ್ಲ ಅವರು. ಒಂದು ಎರಡನೇದು ಅಂತ ಹೇಳಿದ್ರೆ ನಿನ್ನೆ ಮಮತಾ ಬೆನರ್ಜಿ ಅವ್ರದ್ದು ಅದು ಮಮತಾ ಬೆನರ್ಜಿ ಅವರ ಒಂದು ಸ್ಟೇಟ್ಮೆಂಟ್ ನಾನು ಕೇಳಿದೆ. ತಪ್ಪೋದು ಅವರು ಯಾಕೆ ತಪ್ಪು ಅಂತೇಳಿ ಎರಡು ವಿಷಯ ಇದೆ. ಒಂದು ಅವ್ರ ನೆಂಟ್ರೆ ಅಜಿತ್ ಪವಾರ್ ಅವ್ರದ್ದು ರಿಲೇಷನ್ನೇ ಹೇಳಿದ್ದಾರೆ ಇದು ಆಕ್ಸಿಡೆಂಟ್ ಅಂತ. ಆ ರೀತಿ ಅಂತಹ ಒಂದು ಏನು ಫೋಲ್ ಪ್ಲೇ ಆಗಲಿ ಸ್ಯಾಬೋಟೇಜ್ ಆಗಲಿ ಇಲ್ಲ. ಇದು ಅಕಸ್ಮಾತ್ ಏನಾದರೂ ಒಂದು ಪ್ರೀ ಪ್ಲ್ಯಾನ್ ಮಾಡಿ ಈ ಏರೋಪ್ಲೇನನ್ನು ಈ ರೀತಿ ಮಾಡಬೇಕೇನಾದರೂ ಉದ್ದೇಶಪೂರ್ವಕವಾಗಿ ಆಕ್ಸಿಡೆಂಟ್ ಮಾಡಿಸ್ಬೇಕು ಇಲ್ಲ ಇದು ಮಾಡಬೇಕು ಅಂತಿದ್ರೆ ಅದು ಲ್ಯಾಂಡಿಂಗಲ್ಲಿ ಆಗುತ್ತೆ. ಮೊದಲೇ ಆಗ್ಬೋದಿತ್ತಲ್ಲ, ಮಿಡ್ ಇಯರಲ್ಲಿ ಆಗ್ಬೋದಿತ್ತು, ಟೇಕ್ ಆಫಲ್ಲಿ ಆಗಿದೆ. ಅದು ಸೆಕೆಂಡ್ಲಿ ಇದಕ್ಕೆ ಎರಡು ವಿಷಯಗಳು ಸಪೋರ್ಟ್ ಮಾಡ್ತದೆ ನಮ್ಮ ಇದು ಆಕ್ಸಿಡೆಂಟ್ ಅಂತೇಳಿ. ಒಂದು ಇವು ವೆದರ್ ಕ್ಲಿಯರ್ ಇಲ್ಲ, ಫಾಗ್ ಇತ್ತು, ಹೋದ ಎರಡನೇ ಸೆಕೆಂಡ್ ಅಟೆಂಪ್ಟ್ ಇದೆಲ್ಲ ಇವಾಗ ಆಗಿರೋದು ವಿಷಯ ನೋಡಿದರೆ ಇದು ಡೆಫಿನೆಟ್ಲಿ ಯಾವ ಒಂದು ಸೆಬೋಟೇಜ್ ಅಲ್ಲ, ಯಾವ ಒಂದು ಬೇಕಂತಲೇ ಮಾಡಿದ್ದು ಅಲ್ವೇ ಅಲ್ಲ. ಇದು ನೋಡಿಬೇಕಾದ್ರೆ ಮತ್ತು ಇವರು ATC ಅವರು ಇವ್ರ ಮಧ್ಯದಲ್ಲಿ ಸ್ವಲ್ಪ ಕಮ್ಯುನಿಕೇಷನ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. ಅಕಸ್ಮಾತ್ ಕ್ಲಿಯರ್ ಕಮ್ಯುನಿಕೇಷನ್ ಅದು ನಾರ್ಮಲಿ ಭಯಂಕರ ಒಳ್ಳೆ ರೇಡಿಯೋ ಸೆಟ್ಸ್ಗಳು ಒಳ್ಳೆಯದೇ ಇಟ್ಟಿರ್ತಾರೆ. ಆದರೆ ಏನಾದರೂ ಒಂದು ಚೂರು ಕಡಿಮೆ ಇದ್ದ ಅವ್ರು ರಿಪೀಟ್ ಬ್ಯಾಕ್ ಮಾಡೋದ್ರೊಳಗಾಗಿ ಅವನು ಅಪ್ಪಳಿಸಿರಬೇಕು ಅಂತ ನನಗೆ ಅನಿಸ್ತಾ ಇದೆ. ಇದೇನೇ ಆಗಲಿ ವೆರಿ ವೆರಿ ಆ್ಯಬ್ಸಲ್ಯೂಟ್ಲಿ ಸ್ಯಾಡ್ ಇನ್ಸಿಡೆಂಟ್ಸ್. ಆ್ಯಂಡ್ ಈ ರೀತಿ ರಿಮೋಟಲ್ಲಿ ಇರೋ ಬಾರಾಮತಿ ಅಂತ ಏರ್ಪೋರ್ಟು ಯಾವಾಗಲೂ ಯೂಸ್ ಆಗದೇ ಇರೋದು, ಈ ಏರ್ ಸ್ಟ್ರಿಪ್ಸು ಮುಂಚೆನೇ ಕಡಿಮೆ ಒಂದು 500 ಮೀಟ್ರ್ ಇನ್ನೂ ಕಡಿಮೆ ಮಾಡಿದ್ದಾರಂತೆ. 1700 ಮೀಟ್ರ್ ಸಾಕಾಗೋದಿಲ್ಲ ಅದು. ಸೊ ದೀಸ್ ಆರ್ ದ ಥಿಂಗ್ಸ್. ಆ್ಯಂಡ್ ಇನ್ನೂ ಅವರು ಒಳ್ಳೆ ಏಡ್ಸ್ ಕೊಡಬೇಕಾಗಿತ್ತು. ಏಡ್ಸ್ ಅಂತ ಹೇಳಿದರೆ ಅಲ್ಲಿ ಲ್ಯಾಂಡಿಂಗ್ ಮಾಡಲಿಕ್ಕೆ ಏನಾದರೂ ಒಂದು ಏಡ್ಸ್ಗಳಿರಬೇಕು, ಅದೂ ಇಲ್ಲ. ಸೊ ಅದು ಇಲ್ಲದೆ ಪೈಲಟ್ 1600 ಅವರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳಿದರೆ ನ್ಯಾಚುರಲಿ ಅವರಿಗೆಲ್ಲ ಗೊತ್ತಿರುತ್ತೆ, ಆದರೂ ಸಹ ಇದು ಆಕ್ಸಿಡೆಂಟ್ ಯು ಹ್ಯಾವ್ ಟು ಕನ್ಸಿಡರ್ ಅನ್ ಆಕ್ಸಿಡೆಂಟ್. ಅದು ಎಂತಹ ಒಳ್ಳೆ ಎಕ್ಸ್ಪರ್ಟ್ ಇದ್ದು ಸಹ ಆಕ್ಸಿಡೆಂಟ್ಸ್ಗಳು ಆಗುತ್ತೆ. ಇದು ಆಗಬಾರ್ದಾಗಿತ್ತು. ಬಟ್ ವಿ ಆರ್ ಫೀಲಿಂಗ್ ವೆರಿ ಸ್ಯಾಡ್ ಅಬೌಟ್ ಇಟ್. ಅನಿಲ್ ಸರ್, ಪತ್ರಕರ್ತರಾಗಿ ಅಥವಾ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ವಿ ಅಂದ್ರೆ ಒಂದು ಕಡೆ ಸಾವಿನ ವಿಚಾರಗಳು ಏನಾಗಿರಬಹುದು ಅನ್ನೋದ್ರ ಬಗ್ಗೆ ಚರ್ಚೆ, ಅದ್ರ ಜೊತೆಗೆ ಈಗ ಮಹಾರಾಷ್ಟ್ರ ರಾಜಕೀಯದಲ್ಲಿ ಏನಾದರೂ ಕ್ಷಿಪ್ರ ಬೆಳವಣಿಗೆಗಳಾಗ್ಬಿಡುತ್ತಾ, ಬೇರೆ ರೀತಿಯ ಬದಲಾವಣೆಗಳಾಗ್ಬಿಡುತ್ತಾ? ಕಾರಣ ರಾಷ್ಟ್ರೀಯ ಪಕ್ಷ ಅಂತ ಅನಿಸ್ಕೊಂಡಂತಹ BJPಗೆ ಅತಿ ಸಪೋರ್ಟ್ ಆಗಿ ನಿಂತಿದ್ದೆ ಅಜಿತ್ ಪವಾರ್ ಅವರು. ಈಗ ಅವರೇ ಇಲ್ಲ ಅಂದರೆ ವಾಟ್ ನೆಕ್ಸ್ಟ್? ಈ ಪ್ರಶ್ನೆ ಬಂದಿದೆ ಸರ್. ಈಗ ಏನಾಗುತ್ತೆ, ನಿನ್ನೆವರೆಗೂ ಒಂದು ರೀತಿ ಇತ್ತು, ಇನ್ನು ಮುಂದೆ ಒಂದು ರೀತಿ ಬೆಳವಣಿಗೆ ಶುರುವಾಗುತ್ತೆ. ಈಗ ಇತ್ತೀಚೆಗೆ ಏನು ಮಾತುಕತೆ ನಡೀತಾ ಇದೆ, ಇಬ್ಬರು ಒಂದಾಗಬೇಕು, ಶರದ್ ಪವಾರ್ ಮತ್ತು ಅಜಿತ್ ಪವಾರ್ ಒಂದಾಗಬೇಕು ಅನ್ನೋದು, NCP ವಿಲೀನ ಆಗಬೇಕು ಅನ್ನೋ ಚರ್ಚೆಗಳು ನಡೀತಾ ಇದೆ ಅಂತಲೂ ಸಾಕಷ್ಟು ವಿಷಯಗಳು ಹೊರಗಡೆ ಬರ್ತಾ ಇತ್ತು. ಆದರೆ ಸಡನ್ನಾಗಿ ಅಜಿತ್ ಪವಾರ್ ನಿರ್ಗಮನ ಆಗಿರೋದ್ರಿಂದ ಈಗ ನೆಕ್ಸ್ಟ್ ಏನು, ಈಗ ದೇವೇಂದ್ರ ಫಡ್ನವೀಸ್ಗೆ ಮೇಯ್ನ್ ಟಾರ್ಗೆಟ್ ಇರೋದು ಆ 41 ಜನನ ಹಿಡಿದಿಟ್ಕೋಬೇಕು. ಇಲ್ಲದೆ ಇದ್ರೆ ಏನಾಗುತ್ತೆ, ಅವರು ಏನಾದರೂ ಶರದ್ ಪವಾರ್ ಬಣದ ಜೊತೆ ಹೋದರೆ ದ ಗೌರ್ಮೆಂಟ್ ವಿಲ್ ಬಿ ಇನ್ ದ ಸ್ಟೇಟ್. ಸೊ ಹಾಗಾಗಿ ಈಗ ಕ್ಷಿಪ್ರ ಬೆಳವಣಿಗೆ ಅಂತೂ ಡೆಫಿನೆಟ್ಲಿ ಆಗುತ್ತೆ ಮಹಾರಾಷ್ಟ್ರ ರಾಜಕಾರಣದಲ್ಲಿ. ಅದು ಯಾವ ರೀತಿ ಆಗುತ್ತೆ ಅನ್ನೋದು ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಶರದ್ ಪವಾರ್ ಒಂದು ರೀತಿ ಏನಾದರೂ ಅವರೆಲ್ಲರನ್ನೂ 41 ಜನನ ನೀವು ನಮ್ಮ ಇದರಲ್ಲೇ ವಿಲೀನ ಆಗ್ರಿ ಅಂದರೆ, ಶರದ್ ಪವಾರ್ ಏನಾದರೂ BJPಗೆ ಸಪೋರ್ಟ್ ಮಾಡಲ್ಲ ಅಂದರೆ ದೆನ್ ಫಡ್ನವೀಸ್ ಗೌರ್ಮೆಂಟ್ ವಿಲ್ ಬಿ ಇನ್ ದಿ ಸ್ಟೇಟ್. ಕರೆಕ್ಟ್. ಆ ಥರ ಕ್ಷಿಪ್ರ ಬೆಳವಣಿಗೆ ಆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ಸಾಧ್ಯತೆಗಳಿದೆ ಅನ್ನೋದ್ರ ಬಗ್ಗೆ ಹೇಳ್ತಿದ್ದಾರೆ. ಖಂಡಿತ. ದಯಾನಂದ್ ಸರ್, ಕೊನೆಯ ವರ್ಡ್ ಸರ್, ಫೈನಲ್ ವರ್ಡ್ ಸರ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಫೈನಲಿ? ಈ ವಿಷಯ ಅದು ಎಲ್ಲರೂ ಹೇಳ್ದಾಗೆ ವೆರಿ ಅನ್ಫಾರ್ಚುನೇಟ್, ಎಲ್ರಿಗೂ ಬಹಳ ಬೇಜಾರಾಗುತ್ತೆ. ಬಟ್ ಇದನ್ನ ಪ್ರಿವೆಂಟ್ ಮಾಡೋದಕ್ಕೆ ನಾವು ಸಾಕಷ್ಟು ವಿ ಹ್ಯಾವ್ ಟು ಟೇಕ್ ಸೇಫ್ ಗಾರ್ಡ್ಸ್. ವೆದರ್ ಅನ್ಕಂಟ್ರೋಲ್ಡ್ ಏರ್ಪೋರ್ಟ್ ಆದ್ರೂ ದಿ ಪೀಪಲ್ ಇನ್ವಾಲ್ವ್ಡ್, ಆಲ್ ಸ್ಟೇಕ್ ಹೋಲ್ಡರ್ಸ್, ದೇ ಮಸ್ಟ್ ಕಮ್ ಟುಗೆದರ್ ಅಂಡ್ ಕೂತು ಏನಪ್ಪ ಮಿನಿಮಮ್ ಸೇಫ್ಟೀಸ್ ಎನ್ಶ್ಯೂರ್ ಮಾಡ್ಬೇಕಲ್ವಾ. ಇದು ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಕಂಟ್ರೋಲ್ ಅಲ್ಲಿ ಇಲ್ಲದೆ ಇದ್ರೆ ಏನಂತೆ ಏರ್ಪೋರ್ಟ್ ನ, ಇಟ್ ಈಸ್ ಇನ್ ಅವರ್ ಇಂಟ್ರೆಸ್ಟ್
ನಮ್ಮ ಲೀಡರ್ಸ್ ಆಗ್ಲಿ, ನಮ್ಮ ಸಿಟಿಸನ್ಸ್ ಆಗ್ಲಿ, ಅಥವಾ ಇವನ್ ಇನ್ ಎಮರ್ಜೆನ್ಸಿ ಯು ಮೈಟ್ ಹ್ಯಾವ್ ಟು ಲಿಫ್ಟ್ ಪೇಷಂಟ್ಸ್, ಯಾವ ಎಲ್ಲದಕ್ಕೂ ಇಟ್ ವಿಲ್ ಬಿ ಯೂಸ್ಫುಲ್ ಏರ್ಪೋರ್ಟ್. ಸೊ ಆಲ್ ಸ್ಟೇಕ್ ಹೋಲ್ಡರ್ಸ್ ಹ್ಯಾವ್ ಟು ಕಮ್ ಟುಗೆದರ್ ಅಂಡ್ ಸೇಫ್ಟಿ ಹ್ಯಾಸ್ ಟು ಬಿ ದಿ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ದಟ್ ಹ್ಯಾಸ್ ಟು ಬಿ ಕನ್ಸಿಡರ್ಡ್. ನಮ್ಮಲ್ಲಿ ಏನಂದ್ರೆ ಒಂದು ಟೆಂಡೆನ್ಸಿ ಇದೆ, ವಿ ಇಗ್ನೋರ್ ದಿ ಸೇಫ್ಟೀಸ್. ಜನರಲಿ ವಿ ಇಗ್ನೋರ್ ದಿ ಸೇಫ್ಟೀಸ್. ಇಲ್ಲೂ ಇಗ್ನೋರ್ ಮಾಡಿರೋದ್ರಿಂದಾನೇ ಆಗಿರಬಹುದೇನೋ ಬಹುಶಃ. But that's not the final. I'm not making the final word. But everywhere safety has to be emphasized ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ದಯಾನಂದ್ ಸರ್. ಇಷ್ಟೊತ್ತು ನಮ್ಮ ಜೊತೆಗಿದ್ದು ಅನೇಕ ವಿಚಾರಗಳನ್ನ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಕರ್ನಲ್ ಪಿ ವಿ ಹರಿ ಸರ್, ಏನಾದರೂ ಫೈನಲ್ ಆಗಿ? ಏನಿಲ್ಲ, ಇದು ಬೇಸಿಗೆ ಕಾಯಿರಿ. ಒಂದು ಈ ಆಕ್ಸಿಡೆಂಟ್ಸ್ಗಳ ಬಗ್ಗೆ ನಾನು ಹೇಳ್ತೀನಿ. ಒಂದು ಅದು ಯಾವುದು ನೆಗ್ಲಿಜೆನ್ಸ್ ಅಂತ ಗ್ಯಾರಂಟಿ ತಗೋಬಾರ್ದು. ಇದು ಗ್ಯಾರಂಟಿ ಲ್ಯಾಂಡ್ ಆಗ್ತಾರೆ, ಇಲ್ಲ ಗ್ಯಾರಂಟಿ ಇದರಲ್ಲಿ ಆಗುತ್ತೆ ಅಂತೇಳಿ ಸೇಫ್ಟಿ ಪ್ರಿಕಾಷನ್ಸ್ ಅವರು ಒಂದು VIP ಬರ್ತಾ ಇದ್ದಾರೆ ಅಂದರೆ ಏರ್ಪೋರ್ಟ್ಗಳಲ್ಲಿ ಸಂಚಲನ ಇರಬೇಕು, ಎಲ್ಲ ಕರೆಕ್ಟಾಗಿ ಮಾಡಿರಬೇಕು. ಇವರು ಅರ್ಜೆಂಟಲ್ಲಿ ಟೈಮ್ ಬೌಂಡಲ್ಲಿ ಯಾವತ್ತೂ ಅದನ್ನು ಯಾವುದಾದ್ರು ಒಂದು ಏಜೆನ್ಸಿ ಅವ್ರನ್ನ ಚೆಕ್ ಮಾಡಬೇಕು. ಆ ಲ್ಯಾಂಡಿಂಗ್ ಜಾಗದಲ್ಲಿ ಈಗ VIP ಬರ್ತಾ ಇದ್ದಾರೆ, ಯಾರೋ ಬರ್ತಾ ಇದ್ದಾರೆ, ಇದನ್ನು ನಾವು ಕರೆಕ್ಟ್ ಇದೆಯಾ ಇಲ್ವೋ ಅಂತೇಳಿ ನೋಡ್ಕೊಳ್ಳಿಕ್ಕೆ. ಸೆಕೆಂಡ್ಲಿ, ಇದು ಪ್ರೈವೇಟ್ ಬಸ್ಸುಗಳು ಬೆಂಕಿ ಬೀಳುತ್ತೆ. ಪ್ರೈವೇಟ್ ಬಸ್ಗಳು ಬೆಂಕಿ ಬೀಳುತ್ತೆ. ಅದು ಯಾಕಂದರೆ ಗವರ್ಮೆಂಟಿಂದ ಯಾವುದು ಇದು ಮಾಡೋದಿಲ್ಲ. ಸೊ ಆದರೂ ಸಹ ಗವರ್ಮೆಂಟ್ ಇದರೊಳಗೆ ತೂರಿಯ ಸೇಫ್ಟಿ ಆಸ್ಪೆಕ್ಟ್ ಇದೆಯಾ, ಆವಾಗಲೇ ಅವ್ರು ಕ್ಲಿಯರ್ ಸೇಫ್ಟಿ ಮೆಜರ್ಸ್ ಇಲ್ಲದೆ ಮಾಡಬಾರದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಕ್ಕಾಗಿ. ಅನಿಲ್ ಸರ್, ಇಷ್ಟೊತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿ ಅನೇಕ ವಿಚಾರಗಳನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ, ನಿನ್ನೆ ಮಹಾರಾಷ್ಟ್ರ DCM ಪ್ರೈವೇಟ್ ಜೆಟ್ನಲ್ಲಿ ಪ್ರಯಾಣ ಬೆಳೆಸುವಾಗ ದುರಂತಕ್ಕೀಡಾಗಿದ್ದಾರೆ. ಅವರು ದುರ್ಮರಣ ಹೊಂದಿದ್ದಾರೆ. ಬಟ್ ಏನ್ ಕಾರಣ ಇರಬಹುದು ಅನ್ನುವಂತಹ ಚರ್ಚೆಗಳ ಮಧ್ಯದಲ್ಲೇ ಮಹಾರಾಷ್ಟ್ರ ರಾಜಕೀಯದಲ್ಲಿ ಏನಾದರೂ ಸಂಚಲನ ಸೃಷ್ಟಿ ಆಗ್ಬಿಡುತ್ತಾ ಈ ಚರ್ಚೆಗಳು ಕೂಡ ಆಗ್ತಾ ಇದೆ. ರಾಜಕಾರಣ ಅನ್ನೋದೇ ಹಂಗೆ, ಯಾರು ಸತ್ರು ಕೂಡ ಅಲ್ಲಿ ರಾಜಕೀಯ ಆಗ್ತಾ ಇರುತ್ತೆ, ರಾಜಕೀಯ ವಿಚಾರಗಳು ಚರ್ಚೆ ಆಗ್ತಾ ಇರುತ್ತೆ ಅಂತ. ಎನಿವೆ, ಹೇಗಾಯ್ತು, ಯಾಕಾಯ್ತು, ಏನ್ ಕಾರಣ ಅನ್ನೋದ್ರ ಬಗ್ಗೆ ಉತ್ತರ ಸಿಗಬೇಕು ಅಂದ್ರೆ ಬ್ಲಾಕ್ ಬಾಕ್ಸ್ ಪತ್ತೆ ಆಗಬೇಕು. ತನಿಖೆ ಕೂಡ ಪ್ರಾರಂಭ ಆಗಿದೆ. ಎಲ್ಲದಕ್ಕೂ ಕೂಡ ಕೆಲವೇ ದಿನಗಳಲ್ಲಿ ಉತ್ತರ ಸಿಗುತ್ತೆ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.